ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಸಾಲದಿಂದ ಶೀಘ್ರ ಪರಿಹಾರ ಪಡಿಬೇಕಾ? ಹಾಗಿದ್ರೆ ಈ ಪರಿಹಾರ ಟ್ರೈ ಮಾಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ತಮ್ಮ ಜೀವನವನ್ನ ಸುಂದರವಾಗಿಡೋದಕ್ಕೆ ವ್ಯಕ್ತಿಯು ಸಾಲವನ್ನ ಮಾಡ್ತಾನೆ. ಆದ್ರೆ ಸಾಲದ ಮೇಲ್ ಸಾಲ ಮಾಡಿ ಕೊನೆಗೆ ಸಾಲ ತೀರ್ಸೋಕಾಗದೆ ಸೋತ್ ಹೋಗ್ತಾನೆ. ಆಮೇಲೆ ಈ ಸಾಲದ ಸಮಸ್ಯೆಯಿಂದ ಹೇಗಪ್ಪ ಹೊರಬರೋದು ಅಂತ ಯೋಚನೆ ಮಾಡ್ತಾ ಕೂತ್ಕೋತಾನೆ. ಇನ್ನು ಕೆಲವರು ಸಾವನ್ನ ಬರಮಾಡ್ಕೊಳ್ತಾರೆ ಅಲ್ವಾ? ಇಂದಿನ ದಿನಗಳಲ್ಲಿ ನಮ್ಮ ಆಸೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ಹಣದ ಅವಶ್ಯಕತೆ ಇದೆ, ಅದು ನಿಜ. ಆದ್ರೆ ಇವಾಗ ಎಲ್ಲವೂ ದುಬಾರಿಯಾಗಿದೆ. ಆದ್ರೆ ಸಾಲ ಮಾಡಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳೋದು ಸರಿಯಲ್ಲ. ಆದ್ರೆ ಇವಾಗ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಾಗಿದೆ, ಅದರಿಂದ ಹೊರಬರೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಅದಕ್ಕಾಗಿ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಇದು ದುಬಾರಿ ಯುಗ. ಏನೇ ಮಾಡಿದ್ರೂ ಅದಕ್ಕೆ ಹಣ ಬೇಕೇ ಬೇಕು. ವಿದ್ಯಾಭ್ಯಾಸಕ್ಕೂ ಹಣ, ವಾಹನ ಖರೀದಿಗೂ ಹಣ, ಮನೆ ಕಟ್ಟೋದಕ್ಕೂ ಹಣ. ಹೀಗೆ ಇವತ್ತಿನ ಜನರು ತಮ್ಮ ಆಸೆಗಳನ್ನು ಪೂರೈಸೋದಕ್ಕೆ ಅಥವಾ ಸಮಾಜದ ಮುಂದೆ ಮೆರೆಯೋದಕ್ಕೆ ಸಾಲ ಮಾಡಿ ತಮಗೆ ಬೇಕಾದ ಹಾಗೆ ಜೀವನವನ್ನ ಮಾಡ್ತಾರೆ. ಆದ್ರೆ ನಂತರ ಏನಾಗುತ್ತೆ? ಸಾಲದ ಹೊರೆ ನಮ್ಮ ಬೆನ್ನ ಮೇಲೆ ಇರುತ್ತೆ. ಅದೆಷ್ಟು ಭಾರವಾಗಿರುತ್ತೆ ಅಂತಂದ್ರೆ ಮುಂದೆ ನಮಗೆ ನೆಟ್ಟಗೆ ನಿಲ್ಲೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಅಷ್ಟೊಂದು ಕೆಟ್ಟದಾಗಿ ನಮ್ಮನ್ನ ಸುಳಿಗೆ ಸಿಲುಕಿಸುತ್ತೆ. ಅಷ್ಟೇ ಅಲ್ಲ, ಸಾಲದ ದೊಡ್ಡ ಸುಳಿಯಲ್ಲಿ ಸಿಕ್ಕಾಕ್ಸಿ ಮನುಷ್ಯನನ್ನ ನರಳು ಹಾಗೆ ಮಾಡುತ್ತೆ. ನಿಮಗೂ ಅಂತಹ ಸಮಸ್ಯೆಗಳಿದ್ರೆ ಭಯ ಬಿಡಿ. ಯಾಕಂತಂದ್ರೆ ಜ್ಯೋತಿಷದಲ್ಲಿ ಇದಕ್ಕೆ ಪರಿಹಾರಗಳಿವೆ. ಜ್ಯೋತಿಷ ಶಾಸ್ತ್ರವು ಹಣದ ಸಮಸ್ಯೆಗಳಿಂದ ಪರಿಹಾರ ಪಡೆಯುವಂತಹ ಹಲವಾರು ಸುಲಭ ಮಾರ್ಗಗಳನ್ನ ತಿಳಿಸಿವೆ. ಇವುಗಳನ್ನ ಪಾಲಿಸಿದ್ರೆ ನೀವು ಅನಿರೀಕ್ಷಿತ ರೀತಿಯಲ್ಲಿ ಪರಿಹಾರವನ್ನ ಪಡಿಬಹುದು. ಅಷ್ಟೇ ಅಲ್ಲ, ನೀವು ಅಂದ್ಕೊಂಡಿದ್ದಕ್ಕಿಂತ ವೇಗವಾಗಿ ನೀವು ಸಾಲದಿಂದ ಮುಕ್ತಿ ಪಡಿಬಹುದು. ಅದಕ್ಕಾಗಿ ನೀವು ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನೀವೇನ್ ಮಾಡಬೇಕು ಅಂತಂದ್ರೆ, ಮಂಗಳವಾರದಂದು ಗಣಪತಿ ಮೂರ್ತಿಯ ಮುಂದೆ ತುಪ್ಪದ ದೀಪವನ್ನ ಬೆಳಗಿಸಬೇಕು. ಇದ್ರ ಜೊತೆಗೆ ವಿಘ್ನ ನಿವಾರಕ ಗಣೇಶನ ಬಳಿ ಜೀವನದ ಎಲ್ಲಾ ಅಡೆತಡೆಗಳನ್ನ ನಿವಾರಿಸು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಹೀಗೆ ಮಾಡಿದ್ರೆ ನಿಧಾನವಾಗಿ ನಿಮ್ಮ ಸಾಲ ಕಡಿಮೆಯಾಗ್ತಾ ಬರುತ್ತೆ. ನಿಮ್ಮ ಸಾಲ ಕಡಿಮೆಯಾಗ್ತಾ ಬರ್ತಾ ಇದ್ದಂತೆ ನೀವು ಪ್ರತಿದಿನ ಗಣೇಶ ಚಾಲಿಸ ಅಥವಾ ನಿಮ್ಮ ಆಯ್ಕೆಯ ಮಂತ್ರವನ್ನ ಭಕ್ತಿಯಿಂದ ಪಠಿಸಬೇಕು. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ. ಸಾಲದಿಂದ ಮುಕ್ತಿ ಪಡೆಯೋದಕ್ಕೆ ನೀವು ಅನುಸರಿಸಬೇಕಾದ ಮತ್ತೊಂದು ಉಪಾಯ ಅಂತಂದ್ರೆ, ಪ್ರತಿದಿನ ಬೆಳಗ್ಗೆ ಉದಯಿಸುವಂತಹ ಸೂರ್ಯನಿಗೆ 1 ಲೋಟ ನೀರನ್ನ ಅರ್ಪಿಸಿ. ಹೌದು, ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸೋದ್ರಿಂದ ಹಲವು ಸಮಸ್ಯೆಗಳಿಂದ ಪರಿಹಾರವನ್ನ ಪಡಿಬಹುದು. ಇದು ತುಂಬಾನೇ ಸರಳ ಉಪಾಯ ಅಂತ ನಿಮಗನಿಸಬಹುದು. ಆದ್ರೆ ಈ ಸರಳ ಉಪಾಯದಲ್ಲಿ ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡುವ ಮಹಾನ್ ಶಕ್ತಿ ಅಡಗಿದೆ. ಸೂರ್ಯನಿಗೆ ನೀರನ್ನ ಅರ್ಪಿಸ್ತಾ, ಭಾಸ್ಕರನೇ ಸಮಸ್ಯೆಗಳನ್ನ ನಿವಾರಿಸಿ ಉತ್ತಮ ದಿನಗಳನ್ನ ದಯಪಾಲಿಸು ಅಂತ ಪ್ರಾರ್ಥಿಸಿ. ಈ ಅಭ್ಯಾಸವು ಧನಾತ್ಮಕ ಕಂಪನಗಳನ್ನ ವರ್ಧಿಸುತ್ತೆ, ಜೊತೆಗೆ ಆರ್ಥಿಕ ಸ್ಥಿರತೆಯನ್ನ ಆಕರ್ಷಿಸುತ್ತೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ. ನೀವು ನೆಮ್ಮದಿಯಾಗಿ ಸಾಲವಿಲ್ಲದೆ ಜೀವನವನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದು ಗುರುವಿನ ಬೀಜ ಮಂತ್ರ ಹೇಳ್ತೀವಿ, ಇದನ್ನ ತಪ್ಪದೆ ಪ್ರತಿದಿನ ಪಠಿಸಿ. ಈ ಮಂತ್ರದಿಂದ ನಿಮ್ಮ ಜೀವನದಲ್ಲಿ ಗುರುವಿನ ಆಶೀರ್ವಾದ ಸದಾ ನೆಲೆಯಾಗುತ್ತೆ. ಆ ಮಂತ್ರ ಯಾವುದು ಅಂತಂದ್ರೆ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಈ ಮಂತ್ರವನ್ನ ಪ್ರತಿದಿನ ಕನಿಷ್ಠ 108 ಬಾರಿ ಪಠಿಸಿ. ಈ ಮಂತ್ರವು ಸಮೃದ್ಧಿಗೆ ಸಂಬಂಧಿಸಿದ್ದು. ಇದನ್ನ ನಿಯಮಿತವಾಗಿ ಪಠಿಸ್ತಾ ಇದ್ರೆ ಸಾಲ ಸಂಬಂಧಿತ ಸಮಸ್ಯೆಗಳು ಶೀಘ್ರದಲ್ಲೇ ನಿವಾರಣೆಯಾಗುತ್ತೆ. ಅಷ್ಟೇ ಅಲ್ಲ, ಹಣಕಾಸಿನ ಹರಿವು ಕೂಡ ಹೆಚ್ಚಾಗುತ್ತೆ. ಶಿವನನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲಾ ಸಮಸ್ಯೆಗಳು ಮಾಯವಾಗ್ಬಿಡುತ್ತೆ. ಅದಕ್ಕಾಗಿ ನೀವು ಮಂಗಳವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮೇಲೆ ಬೇಳೆಕಾಳು ಮತ್ತು ನೀರನ್ನ ಅರ್ಪಿಸಿ. ಶಿವನಿಗೆ ಇದನ್ನ ಅರ್ಪಿಸಿದ ನಂತರ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಅನ್ನೋ ಮಂತ್ರವನ್ನ ಪಠಿಸಿ. ಈ ಮಂತ್ರವನ್ನ 108 ಬಾರಿ ಪಠಿಸಿದ್ರೆ ಶೀಘ್ರ ಪರಿಹಾರ ಸಿಗತ್ತೆ. ನೀವು ಸಾಲದಿಂದ ಮುಕ್ತಿಯನ್ನ ಪಡ್ಕೊಳ್ತೀರಿ.
ಇದೊಂದು ಪವರ್ಫುಲ್ ಮಂತ್ರವಾಗಿದ್ದು ಇದನ್ನ ಪಠಿಸಿದ್ರೆ ನಿಮ್ಮಲ್ಲೂ ಧನಾತ್ಮಕ ಶಕ್ತಿ ಆವರಿಸುತ್ತೆ. ಸಮಸ್ಯೆಗಳು ಒಂದೊಂದಾಗಿ ನಿವಾರಣೆಯಾಗೋದಕ್ಕೆ ಶುರುವಾಗುತ್ತೆ. ಒಂದ್ ವೇಳೆ ನೀವು ನಿರಂತರವಾಗಿ ಸಾಲದಿಂದ ಬಳಲ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ಋಣಮೋಚಕ ಮಂಗಳ ಸ್ತೋತ್ರವನ್ನ ಪ್ರತಿದಿನ ಪಠಿಸಬೇಕು. ಈ ಸ್ತೋತ್ರವನ್ನ ನೀವು ಶುಕ್ಲ ಪಕ್ಷದ ಮೊದಲ ಮಂಗಳವಾರದಿಂದ ಪಠಿಸೋದಕ್ಕೆ ಪ್ರಾರಂಭಿಸಬೇಕು. ಪ್ರತಿದಿನ ಈ ಸ್ತೋತ್ರವನ್ನ ಪಠಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ನೀವದನ್ನ ಪ್ರತಿ ಮಂಗಳವಾರದಂದು ತಪ್ಪದೆ ಪಠಿಸಬೇಕು. ಈ ಮಂತ್ರದಿಂದಲೂ ಕೂಡ ನೀವು ಋಣಮುಕ್ತರಾಗ್ತೀರಿ. ಅಂದ್ರೆ ನಿಮ್ಮ ಎಲ್ಲಾ ಸಾಲಗಳು ನಿವಾರಣೆಯಾಗಿ ನೀವು ಉತ್ತಮ ಜೀವನ ಸಾಗಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗೇನೆ ಮತ್ತೊಂದು ಪವರ್ಫುಲ್ ಮಂತ್ರ ಹಾಗೂ ಪರಿಹಾರವನ್ನ ಹೇಳ್ತೀವಿ. ಇದನ್ನ ನೀವು ಮಾಡಿದ್ದೇ ಆದ್ರೆ ಕೆಲವೇ ದಿನಗಳಲ್ಲಿ ನೀವು ಸಾಲದಿಂದ ಮುಕ್ತಿ ಪಡಿತೀರಿ. ಅದಕ್ಕಾಗಿ ಮೊದಲು 5 ಕೆಂಪು ಗುಲಾಬಿ ಹೂಗಳನ್ನ ತಗೊಳ್ಬೇಕು. ಈ ಹೂವು ಹಾಳಾಗಿರದಂತೆ ಎಲ್ಲೂ ಮುರಿದು ಹೋಗಿರಬಾರದು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಇದರ ನಂತರ 1.5 ಮೀಟರ್ ಉದ್ದದ ಬಿಳಿ ಬಟ್ಟೆಯನ್ನ ತಗೊಂಡು ಅದನ್ನ ನಿಮ್ಮ ಮುಂದೆ ಹರಡಿ. ಈಗಾಗಲೇ ತಗೊಂಡಿರುವಂತಹ 5 ಗುಲಾಬಿಗಳನ್ನ ಅದರಲ್ಲಿ ಕಟ್ಟಿ ನಿಮ್ಮ ಮುಂದೆ ಇರಿಸಿ. ಈಗ ಪವರ್ಫುಲ್ ಆಗಿರುವಂತಹ ಗಾಯತ್ರಿ ಮಂತ್ರವನ್ನ 21 ಬಾರಿ ಪಠಿಸಿ. ಓಂ ಭೂ ಭೂರ್ವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹೀಗೆ ಒಂದಕ್ಷರವೂ ತಪ್ಪದೆ ಮಂತ್ರವನ್ನ ಶ್ರದ್ಧೆಯಿಂದ 21 ಬಾರಿ ಜಪಿಸಿ. ನಂತರ ಈ ಗುಲಾಬಿ ಹೂವಿನ ಗಂಟನ್ನ ಹರಿಯುವ ನೀರಲ್ಲಿ ಬಿಡಿ. ಇದರಿಂದ ದೇವರ ಅನುಗ್ರಹದಿಂದ ನೀವು ಸಾಲದಿಂದ ಮುಕ್ತಿಯನ್ನ ಪಡೆದು ನೆಮ್ಮದಿಯಾಗಿ ಜೀವಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದಲ್ಲದೆ ಮತ್ತೊಂದೆರಡು ಕ್ರಮಗಳ ಕುರಿತು ಕೂಡ ನಿಮಗೆ ವಿಷಯ ತಿಳಿಸ್ತೀವಿ. ಸಾಲದಿಂದ ನೀವು ಮುಕ್ತಿಯನ್ನ ಪಡಿಬೇಕು ಅಂತ ನೀವು ಬಯಸಿದ್ರೆ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಲ್ಲಿಗೆ ಎಣ್ಣೆಯ ದೀಪವನ್ನ ಹಚ್ಚಬೇಕು. ನಂತರ ಅಲ್ಲಿ ಕುಳಿತು ಹನುಮಾನ್ ಚಾಲಿಸವನ್ನ ಪಠಿಸಬೇಕು. ಇದರೊಂದಿಗೆ ಹನುಮಾಷ್ಟಕವನ್ನ ಪಠಿಸೋದ್ರಿಂದ ಮತ್ತಷ್ಟು ಪರಿಹಾರ ಸಿಗತ್ತೆ. ಹೀಗೆ ಮಾಡೋದ್ರಿಂದ ಹನುಮಂತನು ತನ್ನ ಭಕ್ತನಿಗೆ ಜೀವನದಲ್ಲಿ ಸರಿಯಾದ ಮಾರ್ಗವನ್ನ ತೋರಿಸ್ತಾನೆ ಮತ್ತು ಅವನ ದಾರಿಯಲ್ಲಿ ಬರುವ ಎಲ್ಲಾ ತೊಂದರೆಗಳನ್ನ ನಿವಾರಿಸ್ತಾನೆ ಅನ್ನೋ ನಂಬಿಕೆ ಇದೆ. ಇನ್ನು ಕೊನೆಯದಾಗಿ ನಿಮಗೆ ಹೇಳಬೇಕಾಗಿರುವಂತಹ ಉಪಾಯ ಏನು ಅಂತಂದ್ರೆ, ಸಾಲದಿಂದ ಮುಕ್ತಿಯನ್ನ ಪಡೆಯುವುದಕ್ಕೆ ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನ ಪೂಜಿಸಿ ಮತ್ತು ಓಂ ಹನುಮತೇ ನಮಃ ಅನ್ನೋ ಮಂತ್ರವನ್ನ 108 ಬಾರಿ ಜಪಿಸಬೇಕು. ಇದನ್ನ ಮಾಡೋದ್ರಿಂದ ಮತ್ತು ಮಂಗಳವಾರದಂದು ಉಪವಾಸ ಮಾಡುವಂತಹ ಭಕ್ತನಿಗೆ ಹನುಮಂತನ ವಿಶೇಷ ಆಶೀರ್ವಾದ ದೊರೆಯುತ್ತೆ. ನಿಮ್ಮ ಸಾಲದ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಸಾಲದಿಂದ ಶೀಘ್ರ ಪರಿಹಾರ ಪಡಿಬೇಕಾ? ಹಾಗಾದ್ರೆ ಈ ಪರಿಹಾರ ಟ್ರೈ ಮಾಡಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.